ಉದ್ಘಾಟನೆ ಮಾಡಲಿಕ್ಕಾಗಿ ಶ್ರೀ ಸುಕುಮಾರ ಬ್ಲಾಕ್ ಪಂಚಾಯತ್ ಮೆಂಬರ್ ಇವರನ್ನು ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ഏറെ വർഷങ്ങളായി നമ്മുടെ PTA പ്രസിഡന്റും കൂടാതെ ഈ വർഷം പറയാൻ വിഷമമുണ്ട്, സ്ഥാനമൊഴിയാൻ പോകുകയും ചെയ്യുന്ന നമ്മുടെ പ്രിയപ്പെട്ട PTA പ്രസിഡന്റ് ശ്രീ S. നാരായണ അവർകളാണ്. സാറിനെ ഏറെ സ്നേഹത്തോടെ ഈ ചടങ്ങിലേക്ക് ഹാർദവമായി സ്വാഗതം ചെയ്തുകൊള്ളുന്നു. എത്തിച്ചേർന്ന എല്ലാ PTA എക്സിക്യൂട്ടീവ് മെമ്പർമാരെയും പ്രിയപ്പെട്ട രക്ഷിതാക്കളെയും എൻ്റെ പ്രിയപ്പെട്ട സഹപ്രവർത്തകരെയും ഏറെ സ്നേഹത്തോടെ ഈ ചടങ്ങിലേക്ക് ഹാർദവമായി സ്വാഗതം ചെയ്യുന്നു. ಜಿಲ್ಲೆಯ ಮೇಪಾಡಿ ಎಂಬಲ್ಲಿ ಭೂಕುಸಿತ ಸಂಭವಿಸಿ ಇತ್ತೀಚಿನ ವರದಿಯ ಆಧಾರದಲ್ಲಿ 50ಕ್ಕಿಂತಲೂ ಹೆಚ್ಚು ಜನರು ಸ್ವರ್ಗಸ್ಥರಾಗಿದ್ದಾರೆ. ಈ ದುಃಖಕರ ಸನ್ನಿವೇಶದಲ್ಲಿ ಮೃತರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ 1 ನಿಮಿಷದ ಮೌನ ಪ್ರಾರ್ಥನೆಯನ್ನು ಸಲ್ಲಿಸಿ ಶುಭಾಶಂಸನೆಗಾಗಿ ಮುಂದಿನ ಹಂತಕ್ಕೆ ನಾವು ತೆರಳಲಿದ್ದೇವೆ. PTA ಪೂರ್ಣ ಸಹಕಾರದೊಂದಿಗೆ ಸಂಸ್ಥೆಯ ಮುನ್ನಡೆಯಲಿಕ್ಕೆ ಪೂರಕವಾಗಿ PTA ಸಹ ವರ್ತಿಸಬೇಕಾಗಿದೆ. PTA ಅವರ ಸಹಯೋಗ ನಮಗೆ ಎಲ್ಲ ಕೆಲಸಗಳಿಗೂ ಅಗತ್ಯ ಬೇಕಾಗುತ್ತದೆ. ಕೂಡ ರಚನೆ ಆಗಲಿಕ್ಕುಂಟು. ಈ ನಮ್ಮ ಶಾಲೆಯ ಬಗ್ಗೆ ಹೇಳುವುದಾದರೆ ನಮಗೆ ತುಂಬ ಹೆಮ್ಮೆಯಿಂದ ಎಲ್ಲ ವಿಷಯವನ್ನು ಮಾತಾಡಿಕೊಳ್ಬೋದು. ಯಾಕಂತ ಹೇಳಿದರೆ ನಾನು ಇಲ್ಲೀಗ ಸತತ 3 ವರ್ಷಗಳಿಂದ ನನ್ನ ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ನಾವು ಅಷ್ಟು ದೂರದಿಂದ ಕೂಡ ಈ ನೀರ್ಚಾಲ್ ಶಾಲೆಯನ್ನೇ ಯಾಕೆ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದರೆ ಇಲ್ಲಿ ಒಳ್ಳೆಯ ಸುಸಂಸ್ಕೃತಿ, ಮಕ್ಕಳಿಗೆ ಬೇಕಾದಂತಹ ಒಳ್ಳೆಯ ಜ್ಞಾನ, ಹಾಗೆಯೇ ಮಕ್ಕಳ ಶಾರೀರಿಕ, ಮಾನಸಿಕ, ಭೌತಿಕ ಬೆಳವಣಿಗೆಗೆ ಈ ಶಾಲೆ ಬಹಳ ಪೂರಕವಾಗಿ ಉಂಟು ಅಂತ ಹೇಳುವಂತಹ ವಿಚಾರ ನಮಗೆಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಶಾಲೆಯ ಯಾವುದೇ ಸರ್ವತೋಮುಖ ಬೆಳವಣಿಗೆಯಲ್ಲಿ ಕೂಡ PTA ಪಾತ್ರ ಬಹುಮುಖ್ಯ ಆಗಿರ್ತದೆ. ಸರಿಯಾದ ಕಮಿಟಿ ಅಲ್ಲಿ ರಚನೆ ಆಗದೇ ಇದ್ದರೆ ಶಾಲೆಯ ಯಾವುದೇ ಕಾರ್ಯಕ್ರಮಗಳು ಸರಿಯಾದ ರೀತಿಯಲ್ಲಿ ಸಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ತಾರೀಕಿನ ಮೊದಲಾಗಿ ಎಲ್ಲ ಜಾಗಗಳಲ್ಲಿಯೂ PTA ಮಹಾಸಭೆಯನ್ನು ಜರುಗಿಸಬೇಕಾಗಿ ಕೇಳಿಕೊಂಡ ಪ್ರಕಾರ ಈ ನಮ್ಮ ಶಾಲೆಯಲ್ಲಿ ಇಂದಿಲ್ಲಿ ಮಹಾಸಭೆಯನ್ನು ಕರೆಯಲಾಗಿದೆ. ಮೊದಲಿಗೆ ನಾನು ವೇದಿಕೆಯಲ್ಲಿ ಹಾಗೂ ವೇದಿಕೆಯ ಮುಂದೆ ಆಸೀನರಾಗಿರುವ ನಿಮ್ಮೆಲ್ಲರ ಪರವಾಗಿ ಈ ಮಹಾಸಭೆಯನ್ನು ಉದ್ಘಾಟನೆ ಮಾಡಿದ್ದೇನೆಂದು ಘೋಷಿಸ್ತಾ ಇದ್ದೇನೆ. ವ್ಯವಸ್ಥೆ ಮಾಡಿದ್ರೆ PTA ಎಂಬ ವ್ಯವಸ್ಥೆ ನಮಗೆ ತಿಳಿದುಕೊಂಡು ನಾವು ಶಾಲಾ ಕಾಲೇಜಿಗೆ ಹೋಗುವಂಥ ಆ ಕಾಲಘಟ್ಟದಲ್ಲಿ ನಮ್ಮ ರಕ್ಷಕರು ಶಾಲೆಗೆ ಬರುವುದು ನಮ್ಮನ್ನು ಶಾಲೆಗೆ ಸೇರಿಸುವ ಆ ಸಂದರ್ಭದಲ್ಲಿ ಮಾತ್ರ. ಆ ಕಾಲಘಟ್ಟದಲ್ಲಿ ಅಷ್ಟು ರಕ್ಷಕರಿಗೆ ಅಷ್ಟು ಪ್ರಾಧಾನ್ಯತೆ ಇರಲಿಲ್ಲ. ಇಂದಿನ ಕಾಲಘಟ್ಟದಲ್ಲಿ ತಿಂಗಳಿಗೆ ಒಮ್ಮೆ ಆದರೂ ನಾವು ಶಾಲೆಗೆ ಬಂದು ನಮ್ಮ ಮಕ್ಕಳು ಯಾವ ರೀತಿಯಲ್ಲಿ ಕಲಿಯುತ್ತಾರೆ, ಅವರಿಂದ ಕಲಿಕೆಯಲ್ಲಿ ಏನಾದರೂ ಹೊಂದಿದ್ದೀರಾ ಎಂಬುದರ ಬಗ್ಗೆ ಗಮನವನ್ನು ಕೊಡಬೇಕಾದ್ದು ನಮ್ಮ ಮುಖ್ಯ ಕರ್ತವ್ಯವಾಗಿದೆ. PTA ಮಹಾಸಭೆ ಜರುಗಿತು. ಇದರಲ್ಲಿ 19 ಮಂದಿ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು. ತಾರೀಖು 14/8/2023 ನಡೆದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಓಣಂ ಆಚರಣೆ ಕುರಿತು ತೀರ್ಮಾನವನ್ನು ಕೈಗೊಳ್ಳಲಾಯಿತು.
ತಾರೀಕು 11-10 ಆಯ್ಕೆ ಮಾಡಬೇಕು. ಕೆಲವರು ಮಕ್ಕಳು 10 ಕ್ಲಾಸ್ ಕಲಿತು ಅದನ್ನು ಅವರು ಬಿಟ್ಟು ಹೊಸವರು ಬರ್ತಾರೆ. ಮತ್ತೊಂದು 5ರಿಂದ 8ನೇ ತರಗತಿವರೆಗೆ ಇಬ್ಬರು, ಒಂದು SC ಒಂದು ST ವಿಭಾಗದಿಂದ ಒಬ್ಬೊಬ್ಬರು ಆಯ್ಕೆ ಆಗಬೇಕಾಗಿದೆ. 5ರಿಂದ 8ನೇ ತರಗತಿವರೆಗೆ ಒಬ್ಬರು SC ಮತ್ತು ಒಬ್ಬರು ST, ಬಾಕಿಯವರೆಲ್ಲ ನಾವು ಆಯ್ಕೆ ಮಾಡಬೇಕು. ಅದೊಂದು ಇದರಲ್ಲಿ ಬೇಕಾಗಿದೆ. ಅದಕ್ಕೆ ಆರಂಭದಲ್ಲಿ ನಾವು 5ರಿಂದ 8ನೇ ತರಗತಿಯ SC ವಿಭಾಗದ ಹೆತ್ತವರು ಯಾರು ಅಂತ ಸೂಚನೆ ಕೊಟ್ಟರೆ ನಾವು ಆಯ್ಕೆ ಮಾಡೋದು. ಹೆಸರು ಶಾನ ಅಲ್ಲ, ಹೆಸರು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಧನ್ಯವಾದಗಳು. ವೈಸ್ ಪ್ರೆಸಿಡೆಂಟ್ ಶ್ರೀಮತಿ ಗಿರಿಜಾ ಅವರು ವೈಸ್ ಪ್ರೆಸಿಡೆಂಟ್ ಆಯ್ಕೆ ಆಗಿದ್ದಾರೆ. ಧನ್ಯವಾದಗಳು. ಅದರಲ್ಲಿ MPP ಆಗಿ ಶ್ರೀಮತಿ ಬಗೀರ ಅವರು ಆಯ್ಕೆ ಆಗಿದ್ದಾರೆ. ಧನ್ಯವಾದಗಳು. ಅದರಲ್ಲಿ PG ಆಡಿಟರ್ ಆಗಿ ಗಣೇಶ್ ಭಟ್ ಅವರು ಆಯ್ಕೆ ಆಗಿದ್ದಾರೆ. ಧನ್ಯವಾದಗಳು. ಹೊಸ ಸಮಿತಿಗೆ ಎಲ್ಲರಿಗೂ ಶುಭಾಶಯ ಕೊಡ್ತೇನೆ. ಸಂಘ ಅಂದರೆ ಒಂದು ಶಾಲಾ ವಿದ್ಯಾಭ್ಯಾಸದಲ್ಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಂದು ಮಕ್ಕಳ ವಿದ್ಯಾಭ್ಯಾಸ ಯಾವ ರೀತಿ ಓದುತ್ತದೋ ಅಧ್ಯಾಪಕರು, ಮ್ಯಾನೇಜರು ಅದೇ ರೀತಿ ಶಾಲೆ ಯಾವ ರೀತಿ ಉಂಟ ಅದಕ್ಕೆ ಪೂರಕವಾಗಿ ಶಿಕ್ಷಕರು ಒಳ್ಳೆಯ ಮನೋಭಾವದಿಂದ ಕೆಲಸ ಮಾಡಿದಲ್ಲಿ ಆ ಸಂಸ್ಥೆಯು ಒಳ್ಳೆಯ ರೀತಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ. ಅದಕ್ಕೆ ಉದಾಹರಣೆಯಾಗಿದೆ, ನಮ್ಮ ಕಳೆದ 3 ವರ್ಷದಿಂದ ಸತತವಾಗಿ ನಾವು SSLCಯಲ್ಲಿ 100% ಫಲಿತಾಂಶವನ್ನು ಪಡೆದುಕೊಂಡಿದ್ದೇವೆ. ವರ್ಷದಲ್ಲಿ ನಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಇದ್ದೇವೆ. ಕಳೆದ 7 ವರ್ಷಗಳಲ್ಲಿ ಹೆಚ್ಚು ಕಡಿಮೆ ಬಿಟ್ಟು 7 ವರ್ಷ ಈ ಶಾಲೆಯ PTA ಅಧ್ಯಕ್ಷರಾಗಿದ್ದುಕೊಂಡು ಆತ್ಮೀಯರಾದ S. ನಾರಾಯಣ ಇವರು ಈ ಶಾಲೆಗೆ ತನ್ನದೇ ಆದ ಉತ್ತಮ ಕೊಡುಗೆಯನ್ನು ನೀಡಿದ್ದಾರೆ. ನಿರಂತರವಾಗಿ ಈ ಶಾಲೆಯ ದೈನಂದಿನ ಎಲ್ಲ ಸಮಸ್ಯೆಗಳಿಗೂ ಅವರು ಸ್ಪಂದಿಸ್ತಾ ಇದ್ದರು. ಈ ಸಭೆಯ ಉದ್ಘಾಟನೆಯನ್ನು ಮಾಡಿದಂತಹ ಬ್ಲಾಕ್ ಪಂಚಾಯತ್ ಮೆಂಬರಾದ ಶಿವಕುಮಾರ್ ಅವರಿಗೆ ಧನ್ಯವಾದಗಳು. ನಮ್ಮ ಶಾಲೆಯಲ್ಲಿ ಸುಮಾರು 5 ವರ್ಷಗಳ ಕಾಲ PTA ಅಧ್ಯಕ್ಷರಾಗಿದ್ದು ಶಾಲೆಯ ಎಲ್ಲ ವಿಷಯಗಳಲ್ಲೂ ಸಕ್ರಿಯರಾಗಿ ಸ್ಪಂದಿಸಿ ಸಲಹೆ ಸೂಚನೆಗಳನ್ನು ನೀಡುತ್ತಿದ್ದ ಇವತ್ತಿನ ಈ ಸಭೆಯ ಅಧ್ಯಕ್ಷರಾದ ಶ್ರೀ S. ನಾರಾಯಣ ಅವರಿಗೂ ನಿಮ್ಮೆಲ್ಲರ